ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಮುಂಬರುವ ದಿನದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೆಚ್ಚುವರಿ ಬಸ್ ಸಂಚಾರ ಕಾರ್ಯಾಚರಣೆ ಆರಂಭಿಸಲಾಗಿದೆ ಅಂತ ಸಾರಿಗೆ ಮತ್ತು ಮುಜರಾ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಭಾನುವಾರ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೂತನ ಬಸ್ಗಳ ಲೋಕಾರ್ಪಣೆ, ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ ವಿತರಣೆ ಹಾಗೂ ಹಾರುಗೇರಿ ನೂತನ ಬಸ್ ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಜಿಲ್ಲೆಯ ಯಾವುದೇ ಗ್ರಾಮದಲ್ಲಿ ಬಸ್ ನಿಲ್ದಾಣಗಳ ಕೊರತೆ ಇಲ್ಲ. ಸಾರಿಗೆ ಇಲಾಖೆಯನ್ನ ಇನ್ನಷ್ಟು ಬಲಪಡಿಸಿ ಗ್ರಾಮೀಣ ಭಾಗದ ಸಾರಿಗೆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸರ್ಕಾರ ಗಮನ ಹರಿಸಲಿದೆ. ಮುಂದಿನ 3 ತಿಂಗಳಲ್ಲಿ ಹೆಚ್ಚುವರಿ ಬಸ್ ಸಂಚಾರ ಕಾರ್ಯಾಚರಣೆ ಕೈಗೊಂಡು ಸಂಚಾರ ವ್ಯವಸ್ಥೆ ಸುಧಾರಣೆಗೆ ತರಲಾಗಿದೆ ಎಂದರು. ಇನ್ನು ಅಪಘಾತದಲ್ಲಿ ಮೃತರು ಆದಂತಹ ಬಸ್ ಚಾಲಕರಿಗೆ ಕಂಡಕ್ಟರ್ಗಳ ವಾರಸುದಾರಿಗೆ 50 ಲಕ್ಷ ಪರಿಹಾರ ವಿತರಣೆ ಮಾಡಲಾಗ್ತಾ ಇದೆ. ಪರಿಹಾರ ಧನವನ್ನು 1 ಕೋಟಿಗೆ ಹೆಚ್ಚಿಸುವಂತೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ರಾಜ್ಯದ ಎಲ್ಲ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸುವ ಯೋಜನೆ ಯಶಸ್ವಿಯಾಗಿದೆ. ಜನರ ಬೇಡಿಕೆಯಂತೆ ನಗರದ ಜೊತೆಗೆ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಹೊಸ ಬಸ್ಗಳನ್ನು ನೀಡಲಾಗುತ್ತೆ ಎಂದರು. ಸಮಾರಂಭದ ಅಧ್ಯಕ್ಷರಾದ ಶ್ರೀ ಹಸೀಬ್ ಶೆಟ್ಟಿ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಬರಮಗೌಡ ಕಾಗೇರ್ ಅವರೇ, ಹಾಗೆ ಶಾಸಕರಾದ ಶ್ರೀ ಅಶೋಕ್ ಪಟ್ಟಣ್ ಅವರೇ, ಹಾಗೆ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ವಿಧಾನ ಪರಿಷತ್ ಸದಸ್ಯರಾದ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಭರತ್ ಅವರೇ, ಭೀಮಾಶಂಕರ್ ಅವರೇ, ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರೆ, ಇವತ್ತು ಹೊಸ ಬಸ್ಸುಗಳ ರಸ್ತೆಗೆ ಇಳೀತಾ ಇದೆ ಹೊಸ ಬಸ್ಸುಗಳು. ಮತ್ತು ಹಾರೋಗೇರಿ ನೂತನ ಬಸ್ ನಿಲ್ದಾಣ ಉದ್ಘಾಟನೆ ಮತ್ತು ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ, ಚಿನ್ನದ ಪದಕ ಎಲ್ಲ ಹುಬ್ಬಳ್ಳಿನಲ್ಲೇ ಕೊಟ್ಬಿಟ್ವಿ. ಆ ಬೆಳ್ಳಿ ಪದಕ ಕೊಟ್ಟಿರಲಿಲ್ಲ, ಆಯಾ ಡಿವಿಷನಲ್ಲೇ ಕೊಟ್ಕೊಳ್ಳಿ ಅಂತ ಹೇಳಿದ್ವಿ. ಮತ್ತು ಈ ಒಂದು ಸಂದರ್ಭ ಬಂದಿದ್ದರಿಂದ ಅವ್ರಿಗೂ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮ, ಅವರ ಮನೆಯವರೆಲ್ಲ ಕೂಡ ಬಂದಿದ್ದಾರೆ. ನಿಮಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತು ಇವತ್ತು ಸುಮಾರು ಒಂದು 650 ಎಷ್ಟು ಬಸ್ಸು ಟೋಟಲ್ 749 ಬಸ್ಸು ಬರುತ್ತೆ, ಪ್ರಾರಂಭ ಆಗಿದೆ. ಮನೆ ಗದಗಲ್ಲಿ ಒಂದು 50 ಬಸ್ಸು, ಇವತ್ತು ಒಂದು 50 ಬಸ್ಸು, ಮತ್ತು ಮುಖ್ಯಮಂತ್ರಿಗಳು 20ನೇ ತಾರೀಕು ಹುಬ್ಳಿಗೆ ಬರ್ತಾರೆ. ಅಲ್ಲಿ ಅಂದರೆ ಪ್ರತಿದಿನ ಬಸ್ಸಸ್ ಬರ್ತಾ ಇರುತ್ತೆ. ನೋಡ್ಕೊಂಡು 3 ತಿಂಗಳೊಳಗಡೆ ಎಲ್ಲ ಬಸ್ಸು ಕೂಡ ಬಂದ್ಬಿಡುತ್ತೆ. ಏನು ಸಮಸ್ಯೆ ಇದೆ ಸ್ವಲ್ಪ ಶಾಲಾ ಸಮಯದಲ್ಲಿ ಅದೆಲ್ಲ ಕೂಡ ಈ ಎಲ್ಲ ಹೊಸ ಬಸ್ಸುಗಳು ಬಂದುಬಿಟ್ರೆ ನಿವಾರಣೆ ಆಗುತ್ತೆ ಅಂಥೇಳಿ. ಮತ್ತು ಹಿಂದೆ 4 ವರ್ಷದಿಂದ ನಾನಾ ಕಾರಣದಿಂದ ಬಸ್ಸುಗಳು ಒಂದು ಬಸ್ಸು ಕೂಡ ತೊಗೊಂಡಿರಲಿಲ್ಲ. ಅದರಿಂದ ಒಂದೇ ಸಲ ನಮಗೆ ಶಕ್ತಿ ಕಾರ್ಯಕ್ರಮ ಬಂದಿದ್ದರಿಂದ ಮತ್ತು 4 ವರ್ಷ ಸತತವಾಗಿ ಬಸ್ ತಗೊಳ್ದೇ ಇದ್ದಿದ್ದರಿಂದ ನಮಗೆ ಸಮಸ್ಯೆ ಆಗಿದೆ. ಈ ಹೊಸ ಬಸ್ಸುಗಳು ಬಂದಿರೋದ್ರಿಂದ ಮತ್ತು ಇವನ್ನ ರಿಕ್ರೂಟ್ಮೆಂಟು ಅಷ್ಟೇ. ಹಿಂದೆ ನಾನು 2016ರಲ್ಲಿ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದು, 9 ವರ್ಷ ಸತತವಾಗಿ ರಿಕ್ರೂಟ್ಮೆಂಟ್ ಆಗಿಲ್ಲ, 8 ವರ್ಷ. ಮತ್ತು ಈಗ ಒಟ್ಟು 9,000 ಜನಕ್ಕೆ ರಿಕ್ರೂಟ್ಮೆಂಟ್ಗೆ ಅನುಮತಿ ಕೊಡ್ತಿದ್ದೀನಿ. ಆಗಲೇ ಕಲ್ಯಾಣ ಕರ್ನಾಟಕದವ್ರು ಮಾಡಿ ಮುಗಿಸೇ ಬಿಟ್ಟರು. ಇಲ್ಲೂ ಕೂಡ 2019ರಲ್ಲಿ ಯಾರು ಹಾಕಿದ್ರೋ ಅವ್ರಿಗೆ ಇಲ್ಲೂ ಕೂಡ ಪ್ರಕ್ರಿಯೆ ಪ್ರಾರಂಭವಾಗಿ ಸುಮಾರು 2,000 ಜನಕ್ಕೆ ಈ ಒಂದು ವಾಯುವ್ಯ ಕರ್ನಾಟಕದಲ್ಲೂ ಕೂಡ ಉದ್ಯೋಗ ಕೂಡ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಅದರಿಂದ ನಾನು ಹೆಚ್ಚಿಗೆಯನ್ನು ಮಾತಾಡಿದೆ. ನಮ್ಮ ಅಧ್ಯಕ್ಷರು ಎಲ್ಲ ಶಾಸಕರು ಅವರವರ ಅನುಭವಗಳನ್ನು ಮತ್ತು ಅವರ ಸಲಹೆ ಸೂಚನೆಗಳೆಲ್ಲ ಕೂಡ ಕೊಟ್ಟಿದ್ದಾರೆ. ಮತ್ತು ಬಸ್ಸಸ್ಸು ಕೂಡ ಕೇಳಿದ್ದಾರೆ, ಬಸ್ಸಸ್ಸು ಕೂಡ ಕೊಡ್ತೀವಿ ಅಂತ ಹೇಳಿ. ನಾನು ನಮ್ಮ ಆಕ್ಸಿಡೆಂಟ್ ಆಗಿ ಸತ್ತಂಥವ್ರಿಗೆ ಮೊದಲು ಭಾಳ ಕಡಿಮೆ ಹಣ ಕೊಡ್ತಾಯಿದ್ರು. ಆಮೇಲೆ ನಾನು ಬಂದ ಮೇಲೆ ಅದನ್ನು 1 ಕೋಟಿಗೆ ಆಗಲೇ KSRTC, ಕಲ್ಯಾಣ ಕರ್ನಾಟಕ ಮತ್ತು BMTCನಲ್ಲಿ ಈಗಾಗಲೇ 1 ಕೋಟಿ ಅಲ್ಲಿ ಕೊಡ್ತಾಯಿದ್ದೀವಿ ಆಕ್ಸಿಡೆಂಟ್ ಆಗಿ ತೀರೋದಂಥವ್ರಿಗೆ. ಇಲ್ಲೂ ಕೂಡ 50 ಲಕ್ಷ ಮಾಡಿದ್ದಾರೆ, ಇನ್ನೂ 50 ಮಾಡಿ ಅಂತ ಹೇಳಿದ್ದೀನಿ. ಇವರು ಬ್ಯಾಂಕ್ ಅವ್ರ ಹತ್ರ ಎಲ್ಲ ಮಾತಾಡಿ ಅಂತ ನಮ್ಮ ಭರತ್ ಅವ್ರಿಗೆ ಹೇಳಿದ್ದೀನಿ. ಮತ್ತು 60 ಸರ್ವೀಸಲ್ಲಿದ್ದಾಗಲೇ ಸತ್ತರೆ ಹಿಂದೆ 1 ಪೈಸಾನೂ ಕೊಡ್ತಿರಲಿಲ್ಲ. ನಾನು ಮೊನ್ನೆ ಮೀಟಿಂಗಲ್ಲಿ 1 ತಿಂಗಳ ಮುಂಚೆ ಮೀಟಿಂಗಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ
ಅದನ್ನು ಕೂಡ ತೀರ್ಮಾನ ತೊಗೊಂಡಿದ್ದೀನಿ ಅಂತ. ಸರ್ವಿಸಲ್ಲಿದ್ದಾಗ ಸತ್ತೋದ್ರೆ ಎಲ್ಲ KSRTCಯಲ್ಲೆಲ್ಲ 10 ಲಕ್ಷ ಕೊಡ್ತಾರೆ, BMTCನಲ್ಲಿ 10 ಲಕ್ಷ ಕೊಡ್ತಾರೆ. ಇಲ್ಲಿ ಈಗ ಪ್ರಾರಂಭ ಮಾಡಿರೋದ್ರಿಂದ 5 ಲಕ್ಷ. ಮುಂದಕ್ಕೆ ಸ್ವಲ್ಪ ದಿನ ಆದಮೇಲೆ ಇಲ್ಲೂ ಕೂಡ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಉಳಿದಾಗೆ ನಾನು ಹಿಂದೆ 2013ರಿಂದ 2017ವರೆಗೆ 4 ವರ್ಷ 4 ತಿಂಗಳು ಇದೇ ಇಲಾಖೆ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ಗೆ ಶಂಕುಸ್ಥಾಪನೆ ಆಗ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಬಂದು ಮಾಡಿಸಿದ್ದೆ. ಆಗ ನಮ್ಮ ಆಸೀಫ್ ಸೇಠ್ ಅವರ ಸಹೋದರ ಅವರು MLA ಆಗಿದ್ದರು, ಅಶೋಕ್ ಪಟ್ಟಣ್ ಅವರು ಬಂದಿದ್ದರು. ಇವತ್ತು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ. ನಾನು ಹೋದ್ಸಲಿ ಬಂದಾಗ ಆ ಕಡೆ ಕಾಂಕ್ರೀಟ್ ಹಾಕಿರಲಿಲ್ಲ, ಹಾಕಿ ಅಂತ ಹೇಳಿದ್ದೆ, ಅದನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಮತ್ತು ಎಲ್ಲ ವ್ಯವಸ್ಥೆಗಳು ಬಸ್ ಸ್ಟ್ಯಾಂಡ್ ಕಟ್ಟ ಮೇಲೆ ಶುಚಿತ್ವ ಕಾಪಾಡೋದು, ಕುಡಿಯೋ ನೀರು, ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಕೊಡೋ ಜವಾಬ್ದಾರಿ ಆಯಾ ವಿಭಾಗದ ಅಧಿಕಾರಿಗಳು ನೋಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಹಿಂದೆ ನಾನು 4 ವರ್ಷ 4 ತಿಂಗಳು ಮಿನಿಸ್ಟರ್ ಆಗಿದ್ದಾಗ ಅತಿ ಹೆಚ್ಚು ಬಸ್ ಸ್ಟ್ಯಾಂಡ್ಗಳನ್ನು ಬೆಳಗಾಂ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಧಾರವಾಡ ಜಿಲ್ಲೆ ಮತ್ತು ಕೊಪ್ಪಳ ಬರೋದಿಲ್ಲ ಅನಿಸುತ್ತೆ, ಇದಕ್ಕೆ 7 ಜಿಲ್ಲೆ ಬರುತ್ತೆ, ಗದಗ, ಎಲ್ಲ ಜಿಲ್ಲೆಗೂ ಅತಿ ಹೆಚ್ಚು ಬಸ್ ಸ್ಟ್ಯಾಂಡು ಡಿಪೋಗಳನ್ನು ಆವಾಗ ಕೊಟ್ಟಿದ್ದೆ. ಇವತ್ತು ಎಲ್ಲ ಕಡೆ ಕೂಡ ವ್ಯವಸ್ಥಿತವಾಗಿ ಬಸ್ ಸ್ಟ್ಯಾಂಡ್ಗಳು ಎಲ್ಲ ಆಗಿದೆ. ಅದರ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಅಧಿಕಾರಿಗಳ ಮೇಲೆ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾ ಎಲ್ರಿಗೂ, ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರೋ ಹಾಗೆ ಇರಲಿಲ್ಲ, ಅವರು ಕೂಡ ನಮ್ಮ MD ಅವರ ಮನವಿ ಮೇರೆಗೆ ಬಂದಿದ್ದಾರೆ. ಮತ್ತು ನಮ್ಮ ಹೊಸ ಅಧ್ಯಕ್ಷರು ಜವಾಬ್ದಾರಿ ತಗೊಂಡು ಮೊದಲ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ ಅಂತೇಳಿ ಈ ವೇದಿಕೆ ಮೇಲಿರ್ತಕ್ಕಂಥವರಿಗೆ, ತಮಗೆ ಮತ್ತು ವಿಶೇಷವಾಗಿ ಇವತ್ತು ಪದಕ ಪಡೆದಂಥ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ, ಮಾಧ್ಯಮದವರಿಗೂ ಕೂಡ ವಿಶೇಷ ಧನ್ಯವಾದ ಹೇಳಿ ನಾನು ಮಾತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಂದ್ರೆ ಬದ್ಧತೆ ಮತ್ತು ಹೆಮ್ಮೆಯಿಂದ ಹೇಳ್ತೀವಿ. ಚುನಾವಣೆ ಮೊದಲು ಪಂಚ ಗ್ಯಾರಂಟಿ ಘೋಷಣೆ ಮಾಡಲಾಗಿತ್ತು. ಕೊಟ್ಟ ಮಾತನ್ನ ಕೆಲವೇ ದಿನದಲ್ಲಿ ಭಾಷೆ ಈಡೇರಿಸುತ್ತಿದ್ದೇವೆ. ರಾಮಲಿಂಗಾರೆಡ್ಡಿ ಅಂದ್ರೆ ಅವರೊಬ್ಬ ನಮ್ಮ ಸರ್ಕಾರದ ವರ್ಕೋಹಾಲಿಕ್ ಮಂತ್ರಿ. ಸಾರಿಗೆ ಇಲಾಖೆಗೆ ಅವರು ಬಂದಿದ್ದು ಹೆಮ್ಮೆ ಎಂದರು. ಬೆಳಗಾವಿಗೆ 2ನೇ ರಾಜಧಾನಿ ಅಂತ ಕರೆಯುತ್ತಾರೆ. ನಮ್ಮ ಜಿಲ್ಲೆ 50 ಬಸ್ ಹಂಚಿಕೆ ಮಾಡಲಾಗಿದೆ. ಇನ್ನು 1,000 ಬಸ್ ಖರೀದಿ, 2,000 ಉದ್ಯೋಗ ಭರ್ತಿಗೆ ಕ್ರಮ ವಹಿಸಲಾಗಿದೆ. ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಗ್ಗೆ ಹೆಮ್ಮೆ ಇತ್ತು. 25 ವರ್ಷಗಳ ಹಿಂದೆ ನಮ್ಮ ಊರಿಗೆ ವಸ್ತಿ ಬಸ್ ಬರ್ತಾ ಇತ್ತು. ಚಾಲಕ ನಿರ್ವಾಹಕರಿಗೆ ನಮ್ಮ ಮನೆಯಲ್ಲಿ ಊಟ ವಸತಿ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇತ್ತು. ಅದನ್ನು ಕೂಡ ನೋಡಿದ್ದೇನೆ. ಈಗಿನ ವ್ಯವಸ್ಥೆ ಕೂಡ ನಾನು ನೋಡಿದ್ದೇನೆ. 145 ಜನರಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೇವೆ. ಅಪಘಾತ ಆಗಬಾರ್ದು ಅಂತ ನಾನು ದೇವರಲ್ಲಿ ಬೇಡಿಕೊಳ್ತೇನೆ. ಅಪಘಾತದಲ್ಲಿ ಮೃತ ಚಾಲಕ ಮತ್ತು ನಿರ್ವಾಹಕರಿಗೆ ನೀಡಲಾಗುವ ಪರಿಹಾರವನ್ನ 1 ಕೋಟಿಗೆ ಹೆಚ್ಚಿಸಲು ಸಚಿವರು ಪ್ರಯತ್ನ ಮಾಡೋ ಭರವಸೆ ಕೊಟ್ಟಿದ್ದಾರೆ. ಧರ್ಮಸ್ಥಳ, ಕೊಲ್ಲೂರು ಸೇರಿ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಮಹಿಳೆಯರು ಓಡಾಡಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ದೇವಿಗೆ ಉಳಿತುಂಬಿ ಖುಷಿ ಪಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಇಂತಹ ಪುಣ್ಯದ ಕೆಲಸ ಮಾಡಿದ್ದಾರೆ ಎಂದರು. ಮಳೆ, ಚಳಿ, ಬಿಸಿಲು ಏನೇ ಇದ್ರೂ ಕೂಡ ಸಾರ್ವಜನಿಕರ ಸೇವೆಗೆ ಸಾರಿಗೆ ಇಲಾಖೆಯ ನೌಕರರು ಶ್ರಮಿಸ್ತಾ ಇದ್ದಾರೆ. ಅವರ ಸೇವೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನಿಮ್ಮ ಸೇವಾ ಮನೋಭಾವದ ಹಿಂದೆ ನಿಮ್ಮ ಕುಟುಂಬದ ತ್ಯಾಗ ಬಹಳಷ್ಟಿದೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ, ಯುವ ನಿಧಿ, ಗೃಹ ಜ್ಯೋತಿ ಯೋಜನೆಗಳು ಬಡವರ ಪರ ಯೋಜನೆಗಳಾಗಿದೆ. ರಾಜ್ಯದ ಬಹುಸಂಖ್ಯಾತ ಜನ ಸಮುದಾಯವನ್ನ ತಲುಪುವ ಗ್ಯಾರಂಟಿ ಯೋಜನೆಗಳು ಸಂಪೂರ್ಣ ಯಶಸ್ವಿಯಾಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ರಾಮನ ಭಕ್ತರು. ರಾಮರಾಜ್ಯದ ಪರಿಕಲ್ಪನೆ ಇಟ್ಟುಕೊಂಡು ನಮ್ಮ ಸರ್ಕಾರ ನಡೀತಾ ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಇದನ್ನ ಪಾಲಿಸ್ತಾ ಇದೆ. ನಾವು ಈಗಾಗಲೇ ರಸ್ತೆ, ಬ್ರಿಡ್ಜ್, ಶಾಲೆ ಸಾಕಷ್ಟು ನಿರ್ಮಿಸಿದ್ದೇವೆ. ಗ್ಯಾರಂಟಿ ಮೂಲಕ ಮನೆ ಮನೆಯಲ್ಲಿ ರಾಮರಾಜ್ಯ ನಿರ್ಮಿಸ್ತಾ ಇದ್ದೇವೆ ಎಂದರು. ಬೆಳಗಾವಿಯಲ್ಲಿ ತಾಯಿ ತನ್ನ ಮಗನ ಅಂತ್ಯ ಸಂಸ್ಕಾರದ ವಿಡಿಯೋ ನೋಡಿದ್ದು ದುಃಖ ಸಂದರ್ಭದಲ್ಲಿ 2,000 ಹಣದ ಬಗ್ಗೆ ನೆನಪು ಮಾಡಿಕೊಂಡಿದ್ದಾರೆ. ಬಡ ಕುಟುಂಬದ ನೆರವಿಗೆ ನಾವು ನಿಲ್ಲಬೇಕು. ಮನೆ ಮನೆಯಲ್ಲಿ ರಾಮರಾಜ್ಯದ ನಿರ್ಮಾಣದ ಉದ್ದೇಶ ನಮ್ಮದು ಎಂದರು. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕರ್ನಾಟಕ ಘನ ಸರ್ಕಾರ ನೂತನ ಬಸ್ಗಳನ್ನು ಲೋಕಾರ್ಪಣೆ ಹಾಗೂ ಹಾರುಗೇರಿಯ ನೂತನವಾಗಿ ನಿರ್ಮಿಸಿದಂಥ ಬಸ್ ನಿಲ್ದಾಣದ ಉದ್ಘಾಟನೆ, ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂಥ ಸಾರಿಗೆ ಸಚಿವರು, ಹಿರಿಯರು, ಗೌರವಾನ್ವಿತರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಸರ್, ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಬೆಳಗಾವಿ ಉತ್ತರದ ಶಾಸಕರು ಆದಂಥ ಶ್ರೀ ರಾಜು ಸೇಠ್ ಅವರೇ, ನಮ್ಮ ಮುಖ್ಯ ಸಚೇತಕರು, ಸಹೋದರರು,
ರಾಮದುರ್ಗದ ಶಾಸಕರು ಆದಂಥ ಅಶೋಕಣ್ಣ ಪಟ್ಟಣ್ಣವರೇ, ಈ ಒಂದು ವೈವ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ಮೊದಲನೇ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ 55 ಬಸ್ಗಳನ್ನು ಬಂದ ತಕ್ಷಣ ನಮ್ಮ ಡಿಪೋಗೆ ಲಾಟ್ರಿಯನ್ನು ಕೊಟ್ಟಂತ ರಾಜು ಕಾಗೆ ಅವರೇ, ಕಿತ್ತೂರು ಮತಕ್ಷೇತ್ರದ ಶಾಸಕರು ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಸಹೋದರ ವಿಧಾನ ಪರಿಷತ್ ಸದಸ್ಯನಾದಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಈ ಒಂದು ಸಂಸ್ಥೆಯ MD ಅವರಾದಂಥ ಭರತ್ ಅವರೇ, CTM ಆದಂಥ ವಿಶ್ವನಾಥ್ ಅವರೇ, PY ನಾಯಕ್ ಅವರೇ, ಜಗದಂಬ ಅವರೇ, ಗಣೇಶ್ ಅವರೇ, DTO ಆದಂಥ ಲಮಾನಿ ಅವರೇ, ಮತ್ತು ಇವತ್ತು ಬಹಳಷ್ಟು ಜನರಿಗೆ ನಾವು ಸನ್ಮಾನವನ್ನು ಮಾಡಿದ್ವಿ. ತಮ್ಮೆಲ್ರಿಗೂ ಕೂಡ ಆತ್ಮೀಯ ಅಭಿನಂದನೆಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಆತ್ಮೀಯ ಮಾಧ್ಯಮದ ಎಲ್ಲ ನನ್ನ ಸಹೋದರರು, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅಂದರೆ ಒಂದು ಬದ್ಧತೆ, ಒಂದು ಕಮಿಟ್ಮೆಂಟ್ ಅಂತ ನಾವು ಯಾವತ್ತಿದ್ರೂ ಬಹಳ ಹೆಮ್ಮೆಯಿಂದ ಹೇಳ್ತಾ ಇರ್ತೀವಿ. ಚುನಾವಣೆ ಪೂರ್ವ ಕರ್ನಾಟಕ ರಾಜ್ಯದ ಮಹಾಜನತೆಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ನಾವು ಪಂಚ ಗ್ಯಾರಂಟಿಗಳ ಘೋಷಣೆಯನ್ನು ನಾವು ಮಾಡಿದ್ವಿ. ಕರ್ನಾಟಕ ರಾಜ್ಯದ ಎಲ್ಲ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವನ್ನು ಇಟ್ಟು ನಮಗೆ ಆಶೀರ್ವಾದ ಮಾಡಿ 136 ಶಾಸಕರನ್ನ ಗೆಲ್ಲಿಸಿ ಇತಿಹಾಸವನ್ನು ನಿರ್ಮಾಣ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟು, ನಾವು ಕೊಟ್ಟಂತ ಭಾಷೆಯನ್ನು, ಆ ಬದ್ಧತೆಯನ್ನು, ಆ ಕಮಿಟ್ಮೆಂಟನ್ನು ಕೆಲವು ದಿನಗಳಲ್ಲಿ ನಾವು ರಾಜ್ಯದ ಮಹಾಜನತೆಗೆ ನಾವು ತಲುಪಿಸಿದ್ವಿ. ಅದರಲ್ಲಿ ಮೊದಲನೆಯ ಒಂದು ಕಮಿಟ್ಮೆಂಟು ಸಾಮಾಜಿಕ ಕಾಳಜಿ ಅಂದರೆ ಅದು ನಮ್ಮ ಕಮಿಟ್ಮೆಂಟು. ಮಹಿಳೆಯರ ಆರ್ಥಿಕ ಸಬಲೀಕರಣ ಅಂತಂದರೆ ಅದು ನಮ್ಮ ಮೊದಲನೇ ಕಮಿಟ್ಮೆಂಟು. ಸಮಾಜದಲ್ಲಿ ಎಲ್ಲರೂ ಕೂಡ ಸಾಮರಸ್ಯವಾಗಿ ಇರುವುದೇ ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟು. ಈ ಕಮಿಟ್ಮೆಂಟ್ನ ಪರವಾಗಿ ಮೊದಲನೇದಾಗಿ ನಾವು ಕೊಟ್ಟಿದ್ದು ಮಹಿಳಾ ಆರ್ಥಿಕ ಸಬಲೀಕರಣಕ್ಕೆ ಶಕ್ತಿ ಅನ್ನುವಂಥ ಒಂದು ಶಕ್ತಿ ವಾಹಿನಿಯ ರೂಪದಲ್ಲಿ ನಿಮ್ಮ ಜೀವನವನ್ನು ಹಸನಾಗಿಡ್ಲಿಕ್ಕೆ ಈ ಶಕ್ತಿ ಯೋಜನೆಯನ್ನು ತೆಗೆದುಕೊಂಡು ಬಂದ್ವಿ. ಅದರಲ್ಲೂ ಮಾನ್ಯ ಮಂತ್ರಿಗಳಾದಂಥ ರಾಮಲಿಂಗ ರೆಡ್ಡಿ ಅವರು ಅಂತಂದರೆ ಅವ್ರಿಗೆಲ್ಲರಿಗೂ ನಾವು ಯಾವತ್ತಿದ್ರೂ ವರ್ಕೋಹಾಲಿಕ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಅವರು ಒಂದು ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ. ದಿನದ 24 ಗಂಟೆ ಕೂಡ ಅವರು ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಈ ಒಂದು ಡಿಪಾರ್ಟ್ಮೆಂಟ್ಗೆ ಇಂಥ ಒಂದು ಸೃಜನಶೀಲ ಕೆಲಸಗಾರರಾದಂಥ ಮಂತ್ರಿಗಳು ಬಂದಿದ್ದು ನಿಮ್ಮೆಲ್ಲರ ಒಂದು ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬೆಳಗಾವಿ ಜಿಲ್ಲೆ ಬೆಂಗಳೂರನ್ನ ಬಿಟ್ಟರೆ ಚಂದ್ರರಾಜ್ ಹೇಳಿದ ಹಾಗೆ ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಜಿಲ್ಲೆ. ನಮ್ಮ ಜಿಲ್ಲೆಗೆ ಕರ್ನಾಟಕದ 2ನೇ ರಾಜಧಾನಿ ಅಂತಲೂ ಕೂಡ ಕರೀತಾರೆ. ಸುವರ್ಣ ಸೌಧನೂ ಕೂಡ ಇದೆ ನಮ್ಮ ಜಿಲ್ಲೆಯಲ್ಲಿ. ಇಂಥ ಒಂದು ಅತಿ ದೊಡ್ಡ ಜಿಲ್ಲೆಯಲ್ಲಿ ಇವತ್ತು ಸುಮಾರು 55 ಬಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲೂ ಈ ಒಂದು ವರ್ಷ 749 ಬಸ್ಗಳ ಈ ಒಂದು ಖರೀದಿಯ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಅದರ ಜೊತೆಯಲ್ಲಿ 2,000 ಉದ್ಯೋಗಗಳು, ಅದು ಡ್ರೈವರ್ ಆಗಿರಬಹುದು, ಅದು ಕಂಡಕ್ಟರ್ಗಳಾಗಿರಬಹುದು, 2,000 ಉದ್ಯೋಗಗಳನ್ನು ಈ ಒಂದು ಇಲಾಖೆ ಈಗಾಗಲೇ ಕಾಲ್ಫರ್ಮ್ ಮಾಡಿ ಅದು ಕೂಡ ಪ್ರಕ್ರಿಯೆ ಈಗಾಗಲೇ ಶುರು ಆಗಿದೆ. ಬಂಧುಗಳೇ, ಇವತ್ತು ನಾವು 38 ಡ್ರೈವರ್ಗಳನ್ನು ತಾವು ಆಕ್ಸಿಡೆಂಟ್ ಮಾಡಿದ್ಲೇ ಎಲ್ಲರನ್ನ ಸುರಕ್ಷಿತವಾಗಿ ಅವರು ಎಲ್ಲಿ ಹತ್ತಿದ್ರೋ ಯಾವ ಸ್ಥಳಕ್ಕೆ ಹೋಗಿ ತಲುಪಬೇಕಾಗಿತ್ತು ಆ ಸ್ಥಳಕ್ಕೆ ಒಂದು ಏನು ಹೇಳ್ತಾರೆ ನಾವಿಕ ಅಂತ ಹೇಳ್ತೀವಿ ನಾವು, ಹೊಳೆಯನ್ನು ದಾಟಿಸ್ತಾ ಬಹಳಷ್ಟು ಚೆನ್ನಾಗಿ ದಾಟಿಸಿದ್ರೆ ಅವರು ದೇವರ ಸಮಾನ. ಹಾಗೆ ಒಂದು ಡೆಸ್ಟಿನೇಷನ್ನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ಬಹಳಷ್ಟು ಸುರಕ್ಷಿತವಾಗಿ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗಿದ್ದಕ್ಕೆ ಇವತ್ತು 38 ಜನ ನನ್ನ ಅಣ್ಣ ತಮ್ಮಂದರಿಗೆ ನಾವು ಪದಕವನ್ನು ಹಾಕಿ ಗೌರವ ಮಾಡಿದ್ದೇವೆ.
ನನಗೆ ಹೆಮ್ಮೆ ಅನಿಸುತ್ತೆ. ಈ ಒಂದು ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆ ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಮನೆಯಲ್ಲಿ ಏನಾದರೂ ಕೆಲಸ ಇರಲಿ, ಮನೆಯಲ್ಲಿ ಏನಾದರೂ ಕಾರ್ಯಕ್ರಮಗಳಿರಲಿ, ಆದರೆ ಸಾರ್ವಜನಿಕರ ಸೇವೆ ದೇವರ ಸೇವೆ ಅಂತ ಹೇಳಿ ತಾವೆಲ್ಲ ಕೆಲಸಕ್ಕೆ ಹಾಜರಾಗ್ತೀರಾ. ನನಗಿನ್ನೂ ನೆನಪಿದೆ ಬಂಧುಗಳೇ, 25-30 ವರ್ಷದ ಹಿಂದೆ ನಮ್ಮೂರಿಗೆ ಒಂದು ವಸ್ತಿ ಬಸ್ ಅಂತ ಹೇಳ್ತಿದ್ವಿ. ರಾತ್ರಿ ಬಸ್ ಈಗಲೂ ಬರ್ತಾವೆ. 11 ಗಂಟೆಗೆ ಬರೋರು. ನಮ್ಮ ಮನೆಯಲ್ಲೇ ಊಟದ ವ್ಯವಸ್ಥೆ. ಹಳ್ಳಿಗಳಲ್ಲಿ ಬೇರೆ ಹೋಟೆಲ್ ಗಿಟಲ್ ಏನು ಇರೋದಿಲ್ಲ ಸರ್. ನಮ್ಮ ಮನೆಯಲ್ಲೇ ನಮ್ಮ ಡ್ರೈವರ್ಗಳದ್ದು, ಕಂಡಕ್ಟರ್ಗಳದ್ದು ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಅಥವಾ ಊಟದ ವ್ಯವಸ್ಥೆ, ಬೆಳಗಿನ ಟಿಫಿನ್ ವ್ಯವಸ್ಥೆ ಎಲ್ಲ ನಮ್ಮ ಮನೆಯಲ್ಲೇ ಆಗ್ತಾ ಇತ್ತು. ಸೊ ಆ ಸಂದರ್ಭನೂ ನಾನು ನೋಡಿದ್ದೀನಿ, ಆ ಸೇವೆಯನ್ನು ಕೂಡ ನಾನು ನೋಡಿದ್ದೀನಿ. ಇವತ್ತು ಕೂಡ ನಿಮ್ಮ ಸೇವೆಯನ್ನು ನೋಡ್ತಾ ಇದ್ದೀನಿ. ಈ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಪದಕ ಹಾಕಿ ಸನ್ಮಾನ ಮಾಡಿದ್ದೀವಿ. ಈ ಸನ್ಮಾನ ಬರೀ ನಿಮಗಷ್ಟೇ ಅಲ್ಲ ಬಂಧುಗಳೇ, ನಿಮ್ಮ ಕುಟುಂಬ ವರ್ಗದ ಪ್ರತಿಯೊಬ್ಬ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಧರ್ಮಪತ್ನಿಯವರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅವ್ರಿಗೂ ಕೂಡ ಈ ಸನ್ಮಾನ ಸಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಅನುಕಂಪದ ಆಧಾರದ ಮೇಲೆ ಈ ಒಂದು ಭಾಗದಲ್ಲಿ ಮಾನ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದಿಂದ ಇಲ್ಲಿಯವರೆಗೆ ಸುಮಾರು 145 ಜನರಿಗೆ ಅನುಕಂಪದ ಆಧಾರದ ಮೇಲೆ ನಾವು ಅವರಿಗೆ ಜಾಬ್ಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಆ ಭಗವಂತನ ನಾನು ಬೇಡ್ಕೊಳ್ತೀನಿ, ಆಕ್ಸಿಡೆಂಟ್ಗಳಾಗಬಾರ್ದು. ಆದರೂ ಕೂಡ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಏನು ಡ್ರೈವರ್ಗಳಾಗಲಿ, ಕಂಡಕ್ಟರ್ಗಳಾಗಲಿ ಮೃತಪಟ್ಟರೆ ಅವ್ರಿಗೆ 50 ಲಕ್ಷವನ್ನು ನಾವು ಕೊಡ್ತೀವಿ. ಅದರ ಜೊತೆಯಲ್ಲಿ ಈ ಬಾರಿ ನಾನು ಸಚಿವರ ಹತ್ರ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವ್ರು ನನಗೆ ಒಂದು ಮಾತನ್ನು ಹೇಳಿದ್ರು. ಅವ್ರು ಎಷ್ಟು ಕರುಣಾಮಯಿ ಹೃದಯವಂತರು ಅಂತ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಲಕ್ಷ್ಮಿ ಅವರೇ, 50 ಲಕ್ಷ ಏನು ನಾವು ಸರ್ಕಾರದಿಂದ ಕೊಡ್ತೀವಿ, 50 ಲಕ್ಷ ಕೊಟ್ಟರೆ ಅದು ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಥವಾ ಆ ಜೀವವನ್ನು ಮರಳಿ ತರಲಿಕ್ಕೆ ಆಗೋದಿಲ್ಲ. ನಾನು 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಪ್ರಸ್ತಾವನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ. ನನಗೆ ಬಹಳ ಸಂತೋಷ ಆಯ್ತು. ಇಂಥ ಒಂದು ವಿಚಾರ ನಮ್ಮ ಮಂತ್ರಿಗಳಿಗೆ ಇದೆ. ಅದೇ ರೀತಿ ಸಾಮಾನ್ಯವಾಗಿ ಕೆಲಸವನ್ನ ಮಾಡ್ತಾ ಯಾರಾದರೂ ಮೃತಪಟ್ಟರೆ ಅಂಥವ್ರು ಕೂಡ 5 ಲಕ್ಷ ಕಾಂಪನ್ಸೇಷನ್ ಅನ್ನು ಕೂಡ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಬಂಧುಗಳೇ, ಶಕ್ತಿ ಯೋಜನೆ ಬಗ್ಗೆ ರಾಜುಗೌಡ ಅವರು ಹೇಳಿದ್ರು, ರಾಜುವನ್ನ ಕಾಗೆ ಅವರು ಹೇಳಿದ್ರು, ಮಾನ್ಯ ಮಂತ್ರಿಗಳು ಕೂಡ ಹೇಳ್ತಾರೆ, ಶಕ್ತಿ ಯೋಜನೆಯಿಂದ ರಾಜ್ಯದಲ್ಲಿ ಎಷ್ಟು ಮಹಿಳೆಯರಿಗೆ ಅನುಕೂಲ ಆಗಿದೆ, ಜಿಲ್ಲೆಯಲ್ಲಿ ಎಷ್ಟು ಮಹಿಳಾ ಪ್ರಯಾಣಿಕರು ಓಡಾಡಿದ್ದಾರೆ ಅಂತ. ನನಗೆ ನಮ್ಮ ಅಧಿಕಾರಿಗಳಿಗೆ ಡೀಟೇಲ್ಸ್ ಅನ್ನ ಕೇಳಿದೆ. ಅವರು ಕೊಟ್ಟಂತ ಡೀಟೇಲ್ಸ್ ಅನ್ನ ಮಾನ್ಯ ಮಂತ್ರಿಗಳು ಓದಿ ತಮಗೆ ಹೇಳ್ತಾರೆ. ಆದರೆ ನನಗೆ ಆಶ್ಚರ್ಯದ ಜೊತೆಗೆ ನನಗೆ ಒಂದು ಹೆಮ್ಮೆ ವಿಷಯ ಕೂಡ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಇದು ಶಕ್ತಿ ಇರಬಹುದು ಅಥವಾ ಗೃಹಲಕ್ಷ್ಮಿ ಇರಬಹುದು, ಮಹಿಳೆಯರು ಇವತ್ತು ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಅಡ್ಡಾಡಲು ಬಹಳಷ್ಟು ಅನುಕೂಲ ಆಗಿದೆ. ನಾನು ಉಡುಪಿ ಜಿಲ್ಲಾ ಪಾಲಕ ಮಂತ್ರಿ, ಉಡುಪಿ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅಲ್ಲಿ ಉಡುಪಿ ಜಿಲ್ಲೆಗೆ ಸುಮಾರು ನನ್ನ ಜಿಲ್ಲೆಯಿಂದ ಬಸ್ನಲ್ಲಿ ಪ್ರಯಾಣ ಮಾಡಿ ದೇವಸ್ಥಾನಗಳಿಗೆ ಬರ್ತಾರೆ. ಅಲ್ಲಿ ನನಗೆ ಸಿಕ್ಕಾಗ ಹೆಣ್ಮಕ್ಳು ಅಥವಾ ಇಲ್ಲಿ ಓಡಾಡಬೇಕಾದ್ರೆ ಹೆಣ್ಮಕ್ಳು ನನಗೆ ಹೇಳ್ತಾರೆ, ಅಕ್ಕ ಧರ್ಮಸ್ಥಳಕ್ಕೆ ಹೋಗಿದ್ವಿ, ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗಿದ್ವಿ, ಅಕ್ಕ ಉಡುಪಿ ಶ್ರೀಕೃಷ್ಣಗೆ ಬಂದಿದ್ದೀವಿ, ಕೊಲ್ಲೂರು ಮೂಕಾಂಬಿಕೆಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಬಸ್ನಲ್ಲಿ ಅಲ್ಲಿ ಬರ್ತಾರೆ, ಗೃಹಲಕ್ಷ್ಮಿಯಿಂದ ದೇವಿಯ ಉಡಿಯನ್ನ ತುಂಬಿ ಖರ್ಚನ್ನ ಮಾಡಿ ಆರಾಮಾಗಿ ವಾಪಸ್ ಮನೆಗೆ ಬರ್ತಾರೆ. ಎಂಥ ಪುಣ್ಯದ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ನಾವೆಲ್ಲ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಬಂಧುಗಳೇ, ನಾನು ಬೇರೆ ವಿಚಾರವನ್ನ ನಾನು ಮಾತನಾಡೋದಿಲ್ಲ. ನಾನು ಕೂಡ ರಾಮನ ಭಕ್ತಳು. ಆದರೆ ರಾಮ ರಾಜ್ಯದ ಪರಿಕಲ್ಪನೆ ಇಟ್ಕೊಂಡು ಇವತ್ತು ಸರ್ಕಾರವನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ರಾಮ ರಾಜ್ಯದಲ್ಲಿ ಪ್ರತಿಯೊಂದು ಪ್ರಜೆ ಸುಖದಿಂದ, ಸಮೃದ್ಧಿಯಿಂದ, ನೆಮ್ಮದಿಯಿಂದ ಜೀವನವನ್ನ ಮಾಡುವುದೇ ರಾಮ ರಾಜ್ಯದ ಪರಿಕಲ್ಪನೆ.
ಆ ರಾಮ ರಾಜ್ಯದ ಪರಿಕಲ್ಪನೆಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಮುಖಂಡತ್ವದ ಕರ್ನಾಟಕ ಸರ್ಕಾರ ಚಾಚು ತಪ್ಪದೆ ಮಾಡ್ತಾ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಮಾಧ್ಯಮದ ಒಬ್ಬರು ಸಹೋದರರು ನನಗೆ ಒಂದು ವಿಡಿಯೋ ಕಳಿಸಿದ್ರು. ಆ ವಿಡಿಯೋ ನೋಡಿದ್ರೆ ನನ್ನ ಕರುಳು ಬಹಳ ಈಚೆಗೆ ಬಂತು. ಮಹಿಳೆ ನಮಗೆ ಬಹಳ ಬೇಗ ಕೆಟ್ಟ ಅನ್ಸುತ್ತೆ. ಏನಿತ್ತು ಅಂದ್ರೆ, ಒಂದು ತಾಯಿ ತನ್ನ ಮಗನನ್ನ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಗೋಳೈತಾ ಇದ್ರು, ಅಳ್ತಾ ಇದ್ರು. ಬಹಳ ಸಂಕಟದಲ್ಲಿ ತನ್ನ ತೊಂದರೆಯನ್ನ ದೇವರಿಗೆ ಹೇಳ್ತಾ ಇದ್ರು. ಮಗ ಸತ್ತಿದ್ದ, 30 ವರ್ಷದ ಮಗ, ನಮ್ಮ ಜಿಲ್ಲೆಯಲ್ಲಿ. ಅಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ಲು, ಮಗನೇ ನೀನಂದ್ರೂ ಸತ್ತು ಹೋದೆ, 2000 ತಿಂಗಳ ಬರ್ತಾ ಇತ್ತು, ನಾನು ನೀನು ಸುಖವಾಗಿ ಇರ್ತಾ ಇದ್ವಲ್ಲ ಅಂತ ಹೇಳಿ ಅಂತ ದುಃಖದ ಸಂದರ್ಭದಲ್ಲಿ ಆ 2000 ರೂಪಾಯಿಯನ್ನ ನೆನೆದ್ಲಲ್ಲ ಆ ತಾಯಿ. ಇಂಥವ್ರಿಗೇನೆ ನಾವು ಗೃಹಲಕ್ಷ್ಮಿ ಆಗಿರಬಹುದು, ಶಕ್ತಿ ಆಗಿರಬಹುದು, ಗೃಹ ಜ್ಯೋತಿ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಆ ಬಡ ಕುಟುಂಬದ ನೆರವಿಗೆ ನಮ್ಮ ಸರ್ಕಾರ ನಿಲ್ಬೇಕು. ರೋಡು, ರಸ್ತೆ, ಗಟರು, ಬ್ಯಾಂಕ್ಗಳನ್ನ, ಸ್ಕೂಲ್ಗಳನ್ನ, ಆಸ್ಪತ್ರೆಗಳನ್ನ, ಬ್ರಿಡ್ಜ್ಗಳನ್ನ ಎಲ್ಲ ನಾವು ಮಾಡಿದೀವಿ. ಆದರೆ ಮನೆಯಲ್ಲಿ ರಾಮರಾಜ್ಯವನ್ನ ನಿರ್ಮಾಣ ಮಾಡಬೇಕನ್ನುವಂಥ ನಮ್ಮ ಉದ್ದೇಶ ಏನಿದೆಯೋ ಅದು ನಿನ್ನೆ ಆ ವಿಡಿಯೋ ನೋಡಿ ನನಗೆ ನಿಜ ಅನಿಸ್ತು. ಆ ತಾಯಿ ಅಂತ ಒಂದು ದುಃಖದಲ್ಲೂ ಕೂಡ ನಮ್ಮನ್ನ ನೆನೆದ್ಲಲ್ಲ, ಅದೇ ನಾವು ಮಾಡಿದಂಥ ಕೆಲಸಕ್ಕೆ ಒಂದು ಸ್ವಾರ್ಥಕತೆ ಅಂತ ಅನ್ಕೊಂಡು ಇವತ್ತು ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾವು ಶಕ್ತಿ ಯೋಜನೆ ಜಾರಿ ತಂದ ತಕ್ಷಣ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಗೊಂದಲ ಸ್ಟಾರ್ಟ್ ಆಯಿತು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನಾನುಕೂಲ ಆಯಿತು. ಆದರೂ ಕೂಡ ನಾವು ರಾಜಕಾರಣಿಗಳು ನಮ್ಗೆ ಯಾರೇ ಏನೇ ಬಂದು ಹೇಳಿದ ತಕ್ಷಣ ನಾವು ಆಫೀಸರ್ಗೆ ಫೋನ್ ಮಾಡಿ ದಬಾಯಿಸಿದ್ವಿ. ಆದರೆ ಬಹಳಷ್ಟು ಸಮಾಧಾನದಿಂದ ನಮ್ಮ ಮಾತುಗಳನ್ನ ಕೇಳಿ ಎಲ್ಲ ಅಧಿಕಾರಿಗಳು ಸಹಕಾರ ಮಾಡಿದ್ರು. ಈ ಶಕ್ತಿ ಯೋಜನೆ ಇಷ್ಟೊಂದು ಸಕ್ಸಸ್ ಆಗಲಿಕ್ಕೆ ಎಷ್ಟು ಸರ್ಕಾರ ಕಾರಣನೋ ಅಷ್ಟೇ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರಣ ಅನ್ನುವಂಥ ಮಾತನ್ನ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತೀನಿ. ಸರ್ಕಾರಗಳು ಯೋಜನೆಗಳನ್ನ ಕೊಡ್ತಾವೆ, ಆದ್ರೆ ಆ ಯೋಜನೆಗಳನ್ನ ಅರ್ಥಪೂರ್ಣವಾಗಿ ಕಾರ್ಯರೂಪಕ್ಕೆ ತರ್ತಾ ಇರುವಂತ ಎಲ್ಲ ಸಿಬ್ಬಂದಿಗಳಿಗೆ, ಎಲ್ಲ ಅಧಿಕಾರಿ ವರ್ಗಗಳಿಗೆ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮಾನ್ಯ ಮಂತ್ರಿಗಳ ಪರವಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಿಮ್ಮ ಜೊತೆ ನಾವಿದ್ದೀವಿ, ಸರ್ಕಾರ ನಿಮ್ಮ ಜೊತೆ ಇದೆ. ಮುಂಬರುವಂಥ ದಿನದಲ್ಲಿ ಈ ಶಕ್ತಿ ಯೋಜನೆಯಿಂದ ಈ ಸಾರಿಗೆ ಸಂಸ್ಥೆನ ಇನ್ನಷ್ಟು ಶಕ್ತಿಯುತವಾಗಿ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ತಾ, ವಿಶೇಷವಾಗಿ MD ಅವರಾಗಲಿ, DC ಅವರಾಗಲಿ, ನಮ್ಮ DTO ಅವರಾಗಲಿ, ಮೇಡಮ್ ನೀವು ಬರಲೇಬೇಕು, ಸಾಹೇಬ್ರು ಕರೆದಿದ್ದಾರೆ ಅಂತ ಹೇಳಿದ್ದಕ್ಕೆ ಬೆಳಗ್ಗೆ 6:15 ನಾನು ಬಂದು ಮುಟ್ಟಿದೆ. ಬೆಳಗಾವಿಯನ್ನು ಬಂದು ಮುಟ್ಟಿ ಮತ್ತೆ ತಯಾರಾಗಿ ನನ್ನ ಒಂದು ಬದ್ಧತೆ, ಅಗೇನ್ ಕಾಂಗ್ರೆಸ್ ಪಕ್ಷ ಅಂದರೆ ಕಮಿಟ್ಮೆಂಟ್ ಅಂತ ಹೇಳ್ತಾ ಇರ್ತೀನಿ. ಅದಕ್ಕೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ನನ್ನ ಎಲ್ಲ ಅಣ್ಣ ತಮ್ಮಂದರಿಗೆ ಮತ್ತು ಇಲ್ಲಿ ಇರುವಂಥವ್ರಿಗೆ ಮುಂದಿನ ವರ್ಷ ನಿಮಗೆ ಪದಕಗಳನ್ನು ಕೊಡುವಂಥ ಕೆಲಸ ನೀವು ಮಾಡಿ, ಮುಂದಿನ ವರ್ಷ ಇನ್ನೂ ಒಮ್ಮೆ ಪದಕ ತಗೊಳ್ಳುವಂಥ ಕೆಲಸ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಈ ಎಲ್ಲ ನೂತನವಾಗಿರುವಂಥ ಬಸ್ಗಳ ಸಹಯೋಗವನ್ನು ನಮ್ಮ ಜಿಲ್ಲೆಯವರು ಪಡೆದುಕೊಳ್ಳಿ ಅಂತ ಹೇಳಿ, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಘನ ಸರ್ಕಾರದಿಂದ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇವರ ನೂತನ ಬಸ್ಸುಗಳ ಲೋಕಾರ್ಪಣೆ ಹಾಗೂ ಹಾರೂಗೆರೆ ನೂತನ ಬಸ್ ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಹಾಗೂ ನಮ್ಮ ಸರ್ಕಾರದ ಹಿರಿಯ ಸಚಿವರು ಶ್ರೀ ರಾಮಲಿಂಗ ರೆಡ್ಡಿ ಸಾಹೇಬರು ಬಂದಿದ್ದಾರೆ. ಅವರ ಜೊತೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶಾಸಕರು ಆತ್ಮೀಯರಾದಂಥ ಆಸಿಫ್ ರಾಜು ಸೇಠ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಅಶೋಕ್ ಪಟ್ಟಣ್ ಸಾಹೇಬ್ರೆ, ವಾಯವ್ಯ ಕರ್ನಾಟಕ ರಸ್ತೆ ಈ ಸಂಸ್ಥೆಯ ಹುಬ್ಬಳ್ಳಿ ವಿಭಾಗದ ಅಧ್ಯಕ್ಷರಾದಂಥ ಮಾನ್ಯ ರಾಜು ಕಾಗೆ ಸಾಹೇಬ್ರೆ,
ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಆತ್ಮೀಯರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಭರತ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಗರ ಸೇವಕರೇ, ಇನ್ನುಳಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳೇ, ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಕರ್ನಾಟಕ ಗಣ ಸರ್ಕಾರದ ಒಂದು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮುತುವರ್ಜಿ ವಹಿಸಿ ಅತ್ಯಂತ ಸರಳ ರೀತಿಯಲ್ಲಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಎಲ್ಲ ಹಿರಿಯ ಸಚಿವರು ಕೂಡ ಈ ಒಂದು ಯೋಜನೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅನುಷ್ಠಾನ ತರಲಿಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಈ ಒಂದು ಯೋಜನೆಯನ್ನು ಅನುಷ್ಠಾನ ತರಬೇಕಾದ್ರೆ ವಿಚಾರ ಮಾಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾಯ್ದೆಗಳು ಬೇಡ, ಹೆಣ್ಮಕ್ಳು ಬಸ್ನಲ್ಲಿ ಹತ್ತಿದ್ರೆ ಸಾಕು, ಅವರಿಗೆ ನಾವು ಉಚಿತವಾಗಿ ಪ್ರಯಾಣವನ್ನು ಕೊಡೋಣ ಅಂತ ಒಂದು ದಿಟ್ಟವಾದ ಮಹತ್ವವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲ ನಾರಿ ಶಕ್ತಿಗೆ ಈ ಶಕ್ತಿ ಯೋಜನೆ ಮೂಲಕ ಶಕ್ತಿ ತುಂಬುವ ಕೆಲಸವನ್ನು ಮಾಡಿದಾರಂತ ವೇದಿಕೆ ಮುಖಾಂತರ ಹೇಳಿದರೆ ತಪ್ಪಾಗ್ಲಿಕ್ಕ ಇಲ್ಲ ಅಂತ ನಾನು ಭಾವಿಸ್ತೇನೆ. ಈ ಒಂದು ಯೋಜನೆಯಿಂದ ನಮ್ಮ ರಾಜ್ಯದ ಮಹಿಳೆಯರಿಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ. ಯಾಕಪ್ಪ ಅಂತಂದರೆ ತಿಂಗಳಿಗೆ ಒಂದು ಈ ಪ್ರಯಾಣಕ್ಕಾಗಿ ಅವರು ಖರ್ಚು ಮಾಡಬೇಕಾಗಿತ್ತು, ಈಗ ಖರ್ಚು ಉಳಿಯುತ್ತೆ. ಆ ಉಳಿದಂಥ ದುಡ್ಡಿನಿಂದ ತಮ್ಮ ಜೀವನದಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಅವ್ರು ಮಾಡ್ಕೋಬೋದು. ಅದರ ಜೊತೆಗೆ ನಮ್ಮ ಪಂಚ ಗ್ಯಾರಂಟಿಗಳಾದಂಥ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಎಲ್ಲ ಯೋಜನೆಗಳಿಂದ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿ ತಿಂಗಳು 6,000 ರಿಂದ 7,000 ರೂಪಾಯಿ ಒಂದು ಅನುಕೂಲ ಆಗುತ್ತೆ. ಇದರಿಂದ ಆರ್ಥಿಕವಾಗಿ ಕರ್ನಾಟಕ ರಾಜ್ಯದ ಕುಟುಂಬಗಳಿಗೆ ಸಹಾಯ ಆಗ್ತಾ ಇದೆ. ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳಿಂದ ಕರ್ನಾಟಕ ರಾಜ್ಯದ ಜನರಿಗೆ ಆರ್ಥಿಕವಾಗಿ ನೆರವಾಗುವ ಮೂಲಕ ನಮ್ಮ ಆರ್ಥಿಕತೆಯಲ್ಲಿ ಕೂಡ ಚೇತರಿಕೆ ಕಾಣ್ತಾ ಇದ್ದೀವಿ. ಹಿಂದೆ ನಷ್ಟದಲ್ಲಿದ್ದಂಥ ಈ ಸಂಸ್ಥೆ ಶಕ್ತಿ ಯೋಜನೆಯಿಂದ ಈಗ ಲಾಭದತ್ತ ಸಾಗ್ತಾ ಇದೆ. ಸಾರಿಗೆ ಸಂಸ್ಥೆಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮುಜರಾಯಿ ಖಾತೆ ಸಚಿವರು ಕೂಡ ಹೌದು. ಶಕ್ತಿ ಯೋಜನೆ ಮೂಲಕ ಮಹಿಳೆಯರು ಗುಡಿಗುಂಡಾರಗಳನ್ನು ಸುತ್ತಾಡುವ ಮೂಲಕ ಗುಡಿಗುಂಡಾರಗಳಲ್ಲಿ ಕೂಡ ದೇಣಿಗೆ ಗಣನೀಯವಾಗಿ ಹೆಚ್ಚಿಗೆ ಆಗಿದೆ. ಅದು ಕೂಡ ಸಚಿವರು ತಮ್ಮ ಹಿಂದಿನ ಭಾಷಣಗಳಲ್ಲಿರ್ಬೋದು, ಪತ್ರಿಕಾ ಮಾಧ್ಯಮದ ಗೋಷ್ಠಿಗಳಿರ್ಬೋದು, ಈಗಾಗಲೇ ಎಲ್ಲರಿಗೂ ಸವಿಸ್ತರವಾಗಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ನೋಡಬೇಕಾದ್ರೆ ಈ ಪಂಚ ಗ್ಯಾರಂಟಿಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಚೇತರಿಕೆ ಆಗಿದೆ. ಮೊನ್ನೆ ತಾನೇ ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ ಸಮಪಾಲು ಸಮಬಾಳು ಅನ್ನುವ ರೀತಿ ಒಂದು ಮಹತ್ವವಾದಂಥ ಬಜೆಟನ್ನು ಘೋಷಣೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯದ ಜನರಿಗೆ ಕೊಟ್ಟಂಥ ಭಾಷೆಯನ್ನು ನಡೆಸಿಕೊಂಡಿದ್ದಾರೆ. ಪಂಚ ಗ್ಯಾರಂಟಿಗಳು ಯಾವುದೇ ತೊಂದರೆಗಳಿಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಮುಂದುವರಿಯುತ್ತೆ. ಶಕ್ತಿ ಯೋಜನೆಗೆ ಶಕ್ತಿ ತುಂಬಲಿಕ್ಕೆ ಈಗ ಹೊಸದಾಗಿ ಬಸ್ಗಳನ್ನು ಕೂಡ ನಾವು ಬಿಡ್ತಾ ಇದ್ದೀವಿ. ತಾವು ನೋಡ್ಬೋದು, ಹಿಂದೆ ಇದೇ ಜನ ರಾಜ್ಯ ದಿವಾಳಿ ಆಗುತ್ತೆ, ಈ ಗ್ಯಾರಂಟಿಗಳಿಂದ ಅನುಕೂಲ ಆಗೋದಿಲ್ಲ ಏನೇನೋ ಮಾತಾಡಿದವರು ಅವ್ರಿಗೂ ಕೂಡ ನಾನು ಆಹ್ವಾನ ಮಾಡ್ತೀನಿ. ನಾವು ಬಿಟ್ಟಂಥ ಹೊಸ ಬಸ್ಗಳಲ್ಲಿ ನೀವಂತೂ ಸಂಚಾರ ಮಾಡೇ ಮಾಡ್ತೀರಾ. ವಿರೋಧ ಮಾಡಿದರೂ ಕೂಡ ನಾವು ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ಈ ಯೋಜನೆಯನ್ನು ಕೊಟ್ಟಿದ್ದೇವೆ. ವಿರೋಧ ಮಾಡಿದವರು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ, ಸ್ವಾಗತ ಮಾಡಿದವರು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಒಟ್ಟಾರೆ ಈ ಯೋಜನೆಗಳಿಂದ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆಯದಾಗಿದೆ. ನಮ್ಮ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ಸಾರಿಗೆ ಸಚಿವರಿಗೆ ಇನ್ನೊಂದು ಸಾರಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಹೊಸ ಬಸ್ಗಳನ್ನು ನಮ್ಮ ಜಿಲ್ಲೆಗೆ ನೀವು ಕೊಟ್ಟಿದ್ದೀರಾ. ದೊಡ್ಡ ಜಿಲ್ಲೆ ಬೆಂಗಳೂರಿನ ನಂತರ 18 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂಥ ಒಂದು ದೊಡ್ಡ ಜಿಲ್ಲೆ ಸಾಹೇಬ್ರೆ, ಈ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಭರಮಗೌಡ ಕಾಗೆ ಮಾತನಾಡಿ, ಪ್ರತಿದಿನ ಸರಾಸರಿ 5 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದಾರೆ. ಅದರಲ್ಲಿ 61% ಮಹಿಳೆಯರು ಪ್ರಯಾಣಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ ಸೌಲಭ್ಯವಿಲ್ಲ. ಮುಂದಿನ ದಿನದಲ್ಲಿ ಬಸ್ಗಳ ಸಂಚಾರದ ಕೊರತೆಯನ್ನು ತಗ್ಗಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಲಿದೆ.
ಅದೇ ರೀತಿಯಲ್ಲಿ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಎಂದರು. ಶಾಸಕ ಆಸಿಫ್ ಸೇಠ್ ಮಾತನಾಡಿ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನ ಈಗಾಗಲೇ ಜನರ ಮನೆ ಬಾಗಿಲಿಗೆ ತಲುಪಿಸಲಾಗಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಾಜ್ಯದ ಜನರನ್ನ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಎಂದರು. ಎಲ್ಲರಿಗೆ ನಮಸ್ಕಾರ. ವೇದಿಕೆ ಮೇಲೆ ಟ್ರಾನ್ಸ್ಪೋರ್ಟ್ ಸಚಿವರಾಗಿ ರಾಮಲಿಂಗ ರೆಡ್ಡಿ ಸಾಹೇಬರು, ಮಹಿಳಾ ಮತ್ತು ಮಕ್ಕಳ ಸಚಿವರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕಾಗೆ ಕಾಕಾ ಅವರು, ಪಟ್ಟಣ್ ಸಾಹೇಬರು, ಚಂದ್ರ ಜಟ್ಟಿಹೊಳಿ ಅವರು, ಬಾಬಾ ಸಾಹೇಬ್ ಪಾಟೀಲ್ ಅವರು, MD ಸಾಹೇಬರು, DC ಸಾಹೇಬರು ಮತ್ತೆಲ್ಲ ಆಫೀಷಿಯಲ್ಸ್, ಡ್ರೈವರ್ಸ್, ಕಂಡಕ್ಟರ್ಸ್, ಎಲ್ಲ KSRTC ಸ್ಟಾಫ್, ಎಲ್ಲ ಡಿಗ್ನಿಟರೀಸ್, ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಮಿಟ್ಮೆಂಟ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಂದರೆ ಒಂದು ಐಡಿಯಾಲಜಿದ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಂದರೆ ನಾವೇನು ಹೇಳ್ತೀವಿ ಅದು ಮಾಡಿಕೊಡ್ತೀವಿ. ಎಲೆಕ್ಷನ್ ಮುಂಚೆ ಕಾಂಗ್ರೆಸ್ ಪಾರ್ಟಿ ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಆವೇಳೆ ಹೇಳಿದರು ಹೆಂಗಾಗೋದು, ಅದು ಎಲ್ಲಿಂದ ಕೊಡೋದು, ಯಾರು ಕೊಡೋದು, ಎಲ್ಲಿಂದ ರೊಕ್ಕ ತಗೋರು ಬರೋವರು. ಇಲ್ಲಿ ಇದೆ ನಮ್ಮದು ಲತಾ ಅದಾರು, ಒಕ್ಕವಾಲೆ ಅದಾರು, ಹಿಂದೆ ನಮ್ಮ ಲತಾ ಮಾನ್ಯ ಅವರು ಅದಾರು, ಬೇರೆ ಲೇಡೀಸ್ ಅದಾರು. ಅವ್ರು ಗ್ಯಾರಂಟಿ ಕಾರ್ಡ್ಸ್ ತೊಗೊಂಡು ಹೋಗಿದ್ರು ಮನೆಗೆ. ಇದು ನಾವು ಕೊಡ್ತೀವಿ ಹೆಸರು ತಗೊಂಡು. ಅವಳೆ ಮಂದಿ ಅವ್ರಿಗೆ ತೊಂದರೆನೂ ಮಾಡಿದರು. ಅವ್ರದ್ದು ವಿಡಿಯೋ ತೊಗೊಳ್ಳೋದು, ತೊಂದರೆ ಕೊಡೋದು, ಹೆಂಗೆ ಕೊಡೋರು, ಯಾವಾಗ ಕೊಡೋರು ಅಂತ. ಮತ್ತು ಅದರ ಮೇಲೆ ಸಿದ್ದರಾಮಯ್ಯ ಸಾಹೇಬ್ರದ್ದು, DK ಶಿವಕುಮಾರ್ ಸಾಹೇಬ್ರದ್ದು ಸಿಗ್ನೇಚರ್ ಇತ್ತು ಗ್ಯಾರಂಟಿ ಮೇಲೆ. ನಾವು ಕೊಡ್ತೀವಿ ಅಲ್ಲಿ. ನಾವು ರಾಮಲಿಂಗ ರೆಡ್ಡಿ ಸಾಹೇಬ್ರದ್ದು ನೇತೃತ್ವದಲ್ಲಿ ನಾವು ಶಕ್ತಿ ಕಾರ್ಯಕ್ರಮ ಕೊಟ್ಟಿದ್ದರು. ಮತ್ತು ನಮ್ಮದು ಜಿಲ್ಲಾದು ಲಕ್ಷ್ಮಿ ಅಕ್ಕ ಅವರು ಭಾಗ್ಯಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದರು. ಅವರು ದಿನ ಮತ್ತು ರಾತ್ರಿ ಒಂದು ಮಾಡಿ ಅದು ಭಾಗ್ಯಲಕ್ಷ್ಮಿ ಎಲ್ಲ ಮನೆ ಯಜಮಾನರಿಗೆ ಗೃಹಲಕ್ಷ್ಮಿ ಎಲ್ಲ ಮನೆಗೆ ಮುಟ್ಟಿದಂಗೆ ಮಾಡಿಕೊಟ್ಟಿದ್ದಾರೆ. ನಾವು ನೋಡಿದ್ದೀವಿ 24 ತಾಸು ಅವ್ರು ಕೆಲಸ ಮಾಡ್ತಿದ್ರು. ಎಲ್ಲ ಕಾರ್ಯಕ್ರಮ ಏನೇನು ಕೊಟ್ಟಿದ್ದೆವು, ಅನ್ಯ ಭಾಗ್ಯ ಆಗಲಿ, ಯುವ ನಿಧಿ ಆಗಲಿ, ಗೃಹ ಜ್ಯೋತಿ ಆಗಲಿ, ನಾವು ಎಲ್ಲ ಕಾರ್ಯಕ್ರಮ ಏನು ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ, ಮನೆಗೆ ಮುಟ್ಟಿದ್ದೀವಿ. ನಾವು ವಿ ಹ್ಯಾವ್ ಡೆಲಿವರ್ಡ್ ಆಲ್ ಅವರ್ ಪ್ರಾಮಿಸಸ್. ಮತ್ತು ಒಂದು 75 ಪ್ರಾಮಿಸಸ್ ಇದೆ, ಅದು ನಾವು ಡೆಲಿವರ್ ಮಾಡ್ತೀವಿ. ನಮ್ಮದು ಮೂಲ ಬಿಸ್ನೆಸ್ಸು, ಪ್ರೈಮರಿ ಬಿಸ್ನೆಸ್ ನಮ್ಮದು ಟ್ರಾನ್ಸ್ಪೋರ್ಟು, ನಮ್ಮೆಲ್ಲರಿಗೆ ಕೊಡ್ತೀವಿ. ಆಫೀಷಿಯಲ್ಸ್ಗೆ, ನಮ್ಮ ಡ್ರೈವರ್ಸ್, ಕಂಡಕ್ಟರ್ಸ್ಗೆ, ಮತ್ತು ಬ್ಯಾಕ್ ರೂಮ್ದಲ್ಲಿ ಏನು ಕೆಲಸ ಮಾಡ್ತಾರೋ ಸ್ಟೋರ್ಸಲ್ಲಿ, ಇಲ್ಲೆಲ್ಲಿ ಅವ್ರಿಗೇನು ತೊಂದರೆ ಆಗ್ತಾಯಿದೆ, ಏನಾಗ್ತಾಯಿದೆ ನಮಗೆ ಗೊತ್ತಿದೆ. ಸ್ಪೆಷಲಿ ಮತ್ತು ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್, ರೋಡ್ ಕಂಡೀಷನ್ ಹೆಂಗಿರ್ತೈತಿ, ರೋಡ್ ಮೇಲೆ ನಾವು ನೋಡ್ತೀವಿ. ಏನು ತಪ್ಪಾಯ್ತು ಅಂದ್ರೆ ದೊಡ್ಡ ಗಾಡಿದ ಅವ್ರದ್ದು ತಪ್ಪ, ಸ್ಕೂಟರ್ ಮತ್ತು ಕಾರ್ ಇತ್ತಂದ್ರೆ ಕಾರ್ ಅವ್ನು ತಪ್ಪ, ಕಾರ್ ಮತ್ತು ಬಸ್ ಇತ್ತಂದ್ರೆ ಬಸ್ ಅವ್ನು ತಪ್ಪ. ಹಂಗೆ ನಡ್ತಾ ಇರ್ತೈತಿ ಯಾವಾಗ. ಮತ್ತು 5 ವರ್ಷ ಆಕ್ಸಿಡೆಂಟ್ ಫ್ರೀ ಏನು ಕೊಟ್ಟಿದ್ರು ಅಂತ, ಇಟ್ ಈಸ್ ಅನ್ ಅಚೀವ್ಮೆಂಟ್, ಒಂದು ದೊಡ್ಡ ಅಚೀವ್ಮೆಂಟ್ ಇದೆ. ಯಾವ್ಯಾವ ಪರಿಸ್ಥಿತಿಯಲ್ಲಿ, ಮಳೆಯಲ್ಲೇ, ಬಿಸಿಲದಲ್ಲೇ ತಾವು ಹೆಂಗೆ ಕೆಲಸ ಮಾಡ್ತಾಯಿದ್ದೀರಿ. ನಾವು ಎಲ್ಲರ ಪರವಾಗಿ ಎಲ್ಲ ಸಿಬ್ಬಂದಿಗಳಿಗೆ ನಾವು ಧನ್ಯವಾದ ಹೇಳ್ತೀವಿ. ಥ್ಯಾಂಕ್ ಯು ಆಲ್. ಮತ್ತು ಒಂದು ಮಾತು ಹೇಳ್ತೀನಿ ಸರ್, ಒಂದು 4-5 ತಿಂಗಳ ಹಿಂದೆ ಒಂದು ಗ್ಯಾಸ್ ಬ್ಲಾಸ್ಟ್ ಆಗಿ, ಸಿಲಿಂಡರ್ ಬ್ಲಾಸ್ಟ್ ಆಗಿ, ಒಂದು ನಮ್ಮ ಕಂಡಕ್ಟರ್ ಮತ್ತು ಅವ್ರ ಫ್ಯಾಮಿಲಿಗೆ
ಇಂಜರಿ ಆಗಿತ್ತು, ಹಾಸ್ಪಿಟಲಲ್ಲೇ ಹಾಕಿದ್ರು ಅವ್ರಿಗೆ. ನಾನು ಅಲ್ಲೇ ಹೋಗಿ ಅಲ್ಲಿಂದ DC ಸಾಹೇಬ್ರಿಗೆ ಫೋನ್ ಮಾಡಿದ್ನಿ, ಹಿಂಗೆ ತೊಂದರೆ ಇದೆ, ಹಸ್ಬೆಂಡ್, ವೈಫ್ ಆ್ಯಂಡ್ 2 ಚಿಲ್ಡ್ರನ್. ಇಮಿಡಿಯೇಟ್ಲಿ ಅವರು PR ಮಂಚೆ ಕಳಿಸ್ಕೊಡಿ, ಹಾಸ್ಪಿಟಲ್ ಬಿಲ್ಗೆ ನಾವು ತುಂಬ್ತೀವಿ ಅಂದರೆ ಅಂಡರ್ಟೇಕಿಂಗ್ ಕೊಡಿ, ಅವ್ರು ಎಲ್ಲ ಮಾಡಿಕೊಟ್ಟಿದ್ರು. ಅದ್ರ ಸಲುವಾಗಿ ನಾನು DC ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅವರು ತಮ್ಮ ಸ್ಟಾಫ್ಗೆ ಹಿಂಗೆ ನೋಡ್ತಾ ಇದ್ದಾರಂತೆ. ಮತ್ತು ಅನ್ಫಾರ್ಚುನೇಟ್ಲಿ ಅದು ಫೆಟಲ್ ಆಯಿತು ಅವ್ರದ್ದು ವೈಫ್ದು ಮತ್ತು ಮಕ್ಕಳದು. ಬಟ್ ಹಿ ಲುಕ್ಡ್ ಆಫ್ಟರ್ ದೆಮ್. ಯಾವಾಗ ನಾವು ಜನತೆ ಪರವಾಗಿ ಇದ್ದೀವಿ, ನಮ್ಮದು ಆಫೀಷಿಯಲ್ಸ್ ಜನತೆ ಪರವಾಗಿ ಮತ್ತು ಎಲ್ಲ ಸ್ಟಾಫ್ ಪರವಾಗಿದ್ದೀವಿ. ಇಷ್ಟು ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಕೇಂದ್ರ ಕಚೇರಿಯ ವ್ಯವಸ್ಥಾಪಕ ನಿರ್ದೇಶಕ ಭರತ್ ಎಸ್ ಪ್ರಾಥಮಿಕವಾಗಿ ಮಾತನಾಡಿದರು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.